ಅಕ್ಷಯ ತೃತೀಯ ದಿನ ಬಂಗಾರ ತೆಗೆದುಕೊಳ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಯಾಕೆ ಈ ದಿನ ನಿಜವಾಗಿಯೂ ಅಕ್ಷಯ ಆಗುತ್ತದೆಯಾ ಅಥವಾ ಇದು ಒಂದು ನಂಬಿಕೆ ಮಾತ್ರನಾ? ಇಂದು ನಾನು ನಿಮಗೆ ಅಕ್ಷಯ ತೃತೀಯದ ಸಂಪೂರ್ಣ ಸತ್ಯವನ್ನು ಸರಳವಾಗಿ ಹೇಳ್ತೇನೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ನಮಸ್ಕಾರ. ನಾನು ವೆಂಕಟರಮಣ ಹೆಗಡೆ, ಶ್ರೀ ರಾಜರಾಜೇಶ್ವರಿ ಜ್ಯುವೆಲರ್ಸ್ನಿಂದ. ನಮ್ಮ ಸಂಸ್ಕೃತಿ, ಹಬ್ಬಗಳು ಮತ್ತು ಅದರ ಹಿಂದಿರುವ ಅರ್ಥವನ್ನು ಸಂಪೂರ್ಣವಾಗಿ ಸರಳವಾಗಿ ನಿಮಗೆ ತಿಳಿಸುವುದು ನನ್ನ ಉದ್ದೇಶ. ಈ ವರ್ಷ ಅಕ್ಷಯ ತೃತೀಯ 2026ರಲ್ಲಿ ಏಪ್ರಿಲ್ 19ರಂದು ವೈಶಾಖ ಶುದ್ಧ ತೃತೀಯ ದಿನದಂದು ಬರುತ್ತದೆ. ಪ್ರತಿ ವರ್ಷ ಈ ದಿನಾಂಕ ಚೇಂಜ್ ಆಗುತ್ತದೆ, ಏಕೆಂದರೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಆಧಾರವಲ್ಲ, ಚಂದ್ರಮಾನದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಮೊದಲು ಅಕ್ಷಯ ತೃತೀಯ ಅಂದರೆ ಏನು ಎನ್ನುವುದನ್ನು ನೋಡೋಣ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದದ್ದು. ತೃತೀಯ ಅಂದರೆ ಮೂರನೇ ದಿನ, ಅಂದರೆ ಚಾಂದ್ರಮಾಸದ ಮೂರನೇ ದಿನದಲ್ಲಿ ಬರುವ ಈ ಹಬ್ಬ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ಎಂದಿಗೂ ಹೆಚ್ಚಾಗುತ್ತಾ ಹೋಗುತ್ತವೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಒಂದು ಸಣ್ಣ ವಿಷಯ ತಿಳಿದುಕೊಳ್ಳೋಣ. ಹಬ್ಬಗಳು ಎಲ್ಲವೂ ಕ್ಯಾಲೆಂಡರ್ ಡೇಟ್ ಆಧಾರವಲ್ಲ, ಚಂದ್ರನ ಆಧಾರದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಅದನ್ನು ಲೂನಾರ್ ಮಂತ್ ಅಂತನೂ ಕರೀತಾರೆ. ಅಮಾವಾಸ್ಯೆಯಿಂದ ಆರಂಭವಾಗಿ ತೃತೀಯ ದಿನಕ್ಕೆ ಅಕ್ಷಯ ತೃತೀಯ ಬರುತ್ತದೆ. ಈ ದಿನ ಅಕ್ಷಯ ತೃತೀಯ ಯಾಕೆ ಸ್ಪೆಷಲ್ ಅಂದರೆ ಹಲವಾರು ಮಹತ್ವದ ಘಟನೆಗಳು ಈ ದಿನದಲ್ಲಿ ನಡೆದಿವೆ ಅಂತ ನಂಬಿಕೆ ಇದೆ. ಭಗವಾನ್ ಕೃಷ್ಣ ಮತ್ತು ಸುಧಾಮನ ಕಥೆಯಲ್ಲಿ ಸುಧಾಮನಿಗೆ ಕೃಷ್ಣ ನೀಡಿದ ಆಶೀರ್ವಾದ ಅವನಿಗೆ ಅಕ್ಷಯ ಸಂಪತ್ತಾಗಿ ಪರಿಣಮಿಸಿತು. ಮಹಾಭಾರತದಲ್ಲಿ ಅಕ್ಷಯ ಪಾತ್ರೆ ಪಾಂಡವರಿಗೆ ಎಂದಿಗೂ ಊಟ ಕಡಿಮೆಯಾಗದಂತೆ ಮಾಡಿತ್ತು. ದೇವಿ ಮಹಾಲಕ್ಷ್ಮಿ ಅವರ ಅನುಗ್ರಹ ಈ ದಿನ ಹೆಚ್ಚು ಇರುತ್ತದೆ ಅಂತ ನಂಬಿಕೆ ಇದೆ. ಪರಶುರಾಮ ಅವರ ಜನ್ಮದಿನವೂ ಇದೇ ದಿನ ಅಂತ ಹೇಳ್ತಾರೆ. ಇನ್ನು ವ್ಯಾಸ ಮಹಾಭಾರತ ಬರೆಯಲು ಶುರು ಮಾಡಿದ ದಿನ ಅಂತ ನಂಬಿಕೆ ಇದೆ. ಗಂಗಾ ಮಾತೆ, ಗಂಗೆ ಭೂಲೋಕಕ್ಕೆ ಬಂದ ದಿನ ಅಂತ ಹಲವು ಪುರಾಣಗಳು ಹೇಳುತ್ತವೆ. ಇವೆಲ್ಲ ಸೇರಿ ಈ ದಿನಕ್ಕೆ ಅಕ್ಷಯ ಶಕ್ತಿ ಇದೆ ಅಂತ ನಂಬಿಕೆ ಬಂದಿದೆ. ಅಕ್ಷಯ ತೃತೀಯ ದಿನ ಹೊಸ ವ್ಯವಹಾರಗಳನ್ನು ಶುರು ಮಾಡಲು ಹೂಡಿಕೆ ಮಾಡಬಹುದು, ಮನೆ ನಿರ್ಮಾಣ ಆರಂಭಿಸಬಹುದು, ವಿದ್ಯಾಭ್ಯಾಸ ಆರಂಭಿಸಬಹುದು. ಏಕೆಂದರೆ ಈ ದಿನ ಮಾಡಿದ ಕೆಲಸಗಳು ಹೆಚ್ಚುತ್ತಾ ಹೋಗುತ್ತವೆ ಅನ್ನೋ ಪಾಸಿಟಿವ್ ಬಿಲೀಫ್ ಇದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಯಾಕೆ ಈ ದಿನ ಬಂಗಾರ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಅಂತ. ಬಂಗಾರ ಅನ್ನೋದು ಸಂಪತ್ತಿನ ಸಂಕೇತ, ಲಕ್ಷ್ಮೀ ದೇವಿಯ ಜೊತೆಗೆ ಇರುವ ಸಂಬಂಧ. ಆದ್ರೆ ನಿಜವಾಗಿಯೂ ಹೇಳ್ಬೇಕೆಂದ್ರೆ ಹಳೆಯ ಕಾಲದಲ್ಲಿ ಜನರು ದಾನ, ಧಾನ್ಯ, ಪುಣ್ಯವನ್ನು ಮಾಡುತ್ತಿದ್ದರು. ಇತ್ತೀಚೆಗೆ ಬಂಗಾರದ ಖರೀದಿ ಹೆಚ್ಚು ಪಾಪ್ಯುಲರ್ ಆಯಿತು. ಅಂದ್ರೆ ಇದು ನಂಬಿಕೆ ಮತ್ತು ಮಾಡರ್ನ್ ಟ್ರೆಂಡ್ ಎರಡೂ ಸೇರಿದೆ. ಇಲ್ಲಿ ಒಂದು ಮುಖ್ಯ ವಿಷಯ, ಅಕ್ಷಯ ತೃತೀಯ ಅಂದ್ರೆ ಕೇವಲ ಬಂಗಾರ ತೆಗೆದುಕೊಳ್ಳೋ ದಿನ ಅಲ್ಲ, ಒಳ್ಳೆಯ ಕೆಲಸ ಶುರು ಮಾಡುವ ಶುಭಾರಂಭ, ದಾನ ಮಾಡುವ ದಿನ, ಮನಸ್ಸು ಶುದ್ಧಗೊಳಿಸುವ ದಿನ. ಇದು ನಿಜವಾದ ಅರ್ಥ. ನಿಮಗೆ ಈ ಮಾಹಿತಿ ಉಪಯೋಗ ಆಯ್ತಾ? ಇಂತಹ ಸರಳವಾಗಿ ನಮ್ಮ ಹಬ್ಬಗಳ ಅರ್ಥ ತಿಳಿದುಕೊಳ್ಳೋಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಅಪ್ಡೇಟ್ಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇಂತಹ ವಿಡಿಯೋವನ್ನು ನಿಮ್ಮ ಕುಟುಂಬದವರ ಜೊತೆಗೆ ಹಂಚಿಕೊಳ್ಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.